ನಮಸ್ತೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ. ಕ್ಲಾಸ್ ನಂಬರ್ 5 ಗೆ ಎಲ್ಲರೂ ಕೂಡ ಆತ್ಮೀಯ ಸ್ವಾಗತ. 2024ರ ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ, ಅದಕ್ಕೆ ಪೂರಕ ಜ್ಞಾನಗಳನ್ನ ಈ ಅವಧಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಪ್ರಶ್ನೆ ಸಂಖ್ಯೆ 1 ಈ ರೀತಿ ಇದೆ. 1959ರಲ್ಲಿ ಪ್ರಧಾನಮಂತ್ರಿ ನೆಹರು ಅವರು ಪಂಚಾಯತ್ ರಾಜ್ ವ್ಯವಸ್ಥೆ ಏನಂದ್ರೆ ಪಂಚಾಯತಿಯನ್ನ ಇಲ್ಲಿ ಉದ್ಘಾಟಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಎ ನಾಗೌರ್, ಆಪ್ಷನ್ ಬಿ ಚಂಪಾರಣ್ಯ, ಆಪ್ಷನ್ ಸಿ ಬಿಲಾಸ್ಪುರ್, ಆಪ್ಷನ್ ಡಿ ಸಾಂಗ್ಲಿ ಅಂತಕ್ಕಂಥ ಸ್ಥಳವನ್ನ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಬೇಗ ಬೇಗ ಕಮೆಂಟ್ ಮಾಡ್ತಾ ಹೋಗಿ. ಇದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ, ಯಾವ ತೊಂದರೆನೂ ಇಲ್ಲ. ಹಾಗಾದ್ರೆ ನೋಡಿ, ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ಪಂಚಾಯತಿಯನ್ನ ಮೊಟ್ಟ ಮೊದಲ ಬಾರಿಗೆ ಒಂದು 10-20 ಬಾರಿ ಪ್ರಶ್ನೆ ಬಿದ್ದಿರ್ಬೇಕಿದು. ಆ ರೀತಿ ನೋಡ್ತಾ ಹೋದಾಗ ಇಲ್ಲಿ ಪ್ರಮುಖವಾಗಿ ಈ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನೋಡಿ, ರಾಜಸ್ಥಾನದ ನಾಗೌರ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. 1959 ಅಕ್ಟೋಬರ್ 2ನೇ ತಾರೀಕು ಮೊಟ್ಟ ಮೊದಲ ಪಂಚಾಯಿತಿ ಅಂತಕ್ಕಂಥದ್ದು ನಾಗೌರ್ನಲ್ಲಿ ಸ್ಥಾಪನೆ ಆಗ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ಇವುಗಳಿಗೆ ಪೂರಕ ಜ್ಞಾನವನ್ನ ನೋಡ್ತಾ ಹೋದ್ರೆ, ಭಾರತದಲ್ಲಿ ಮೊದಲ ಬಾರಿಗೆ ಬಲವಂತ್ ರಾಯ್ ಮೆಹ್ತಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ನಾವು ರಾಜಸ್ಥಾನದ ನಾಗೌರ್ ಅಂತಕ್ಕಂಥ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನಾವೇನ್ ಮಾಡಿದ್ವಿ, ಪಂಚಾಯಿತಿಯನ್ನ ಆರಂಭ ಮಾಡಿದ್ವಿ ಅಂತಕ್ಕಂಥದ್ದು. 1959 ಅಕ್ಟೋಬರ್ 2 ಡೇಟ್ಗಳನ್ನು ಕೂಡ ಪದೇ ಪದೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾ ಇರ್ತಾರೆ. ಇದನ್ನು ಉದ್ಘಾಟಿಸಿದ್ದು ಯಾರು ಅಂತ ಕೇಳಿದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ರವರು. ನೋಡಿ, ಅನುಸೂಚಿ ಅಂತಕ್ಕಂಥದ್ದು ಏನಿದೆಯಲ್ಲ, ಅನುಸೂಚಿ 11ಕ್ಕೆ ಸಂಬಂಧಪಟ್ಟಂತೆ 29 ವಿಷಯಗಳನ್ನ ಇಲ್ಲಿ ಪಂಚಾಯತಿಗೆ ಸಂಬಂಧಪಟ್ಟಂತೆ 73 ಮತ್ತು 74ನೇ ತಿದ್ದುಪಡಿಯನ್ನ ಅಧ್ಯಯನ ಮಾಡ್ಲೇಬೇಕಾಗ್ತದೆ. ನೋಡ್ರಿ, ಪ್ರಕರಣಗಳನ್ನ ಕೇಳದೆ ಹೋದ್ರು ಕೂಡ ಪಂಚಾಯತಿಯ ಮೂಲ ಸ್ವರೂಪ, ಕಾನೂನಿನಾತ್ಮಕ ಚಿತ್ರಣಗಳು ಏನಿದೆಯಲ್ಲ ಅದನ್ನ ಸ್ಪಷ್ಟೀಕರಿಸ್ತಾ ಹೋಗ್ತಾನೆ. 73 ಮತ್ತು 74ನೇ ತಿದ್ದುಪಡಿ ಆಗಿರ್ಬೋದು, ಸಂವಿಧಾನದ 243A ಸಂಬಂಧಪಟ್ಟಂತೆ ಇರತಕ್ಕಂಥ ಎಲ್ಲ ವಿಧಿಗಳಾಗಿರ್ಬೋದು, ಇಲ್ಲಿ ಬಹಳಷ್ಟು ಮುಖ್ಯ ಆಗ್ತದೆ, ನೆನಪಿಡ್ಬೇಕು. ಇದು 1ನೇ ಕ್ವಶನ್ ಆಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಂಸತ್ತಿನ ಕಾರ್ಯಕಲಾಪಗಳನ್ನ ನಡೆಸಿಕೊಂಡು, ಅಂದ್ರೆ ಸಂಸತ್ತಿನಲ್ಲಿ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ನಿಗದಿತವಾದ ಕೋರಂ ಎಷ್ಟು, ಅಂದ್ರೆ ವಾಟ್ ಆರ್ ದ ಕ್ರೈಟೀರಿಯಾಸ್ ಏನಿದೆ ಅಂತಕ್ಕಂಥದನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಒಟ್ಟು ಸದಸ್ಯತ್ವದ 6ನೇ 1 ಭಾಗ, ಒಟ್ಟು ಸದಸ್ಯತ್ವದ 10ನೇ 1 ಭಾಗ, ಒಟ್ಟು ಸದಸ್ಯತ್ವದ 8ನೇ 1 ಭಾಗ, ಒಟ್ಟು ಸದಸ್ಯತ್ವದ 12ನೇ 1 ಭಾಗ ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ. ನೋಡ್ರಿ, ಸಂಸತ್ತಿನ ಕಾರ್ಯಕಲಾಪ ಅಂತ ಬಂದ ತಕ್ಷಣ ಒಟ್ಟು ಸದಸ್ಯತ್ವದ 10ನೇ 1 ಭಾಗ ಅಂತಕ್ಕಂಥದ್ದು ಇಟ್ ಇಸ್ ದ ರೈಟ್ ಆನ್ಸರ್. ಸಪೋಸ್ ಒಂದು 550 ಜನ ಇದ್ರು ಅಂದ್ರೆ ಮಿನಿಮಮ್ ಕೋರಮ್ಗೆ ಆ ಒಂದು ಕಾರ್ಯಕಲಾಪಕ್ಕೆ 55 ಜನ ಏನ್ ಮಾಡ್ಬೇಕು, ಭಾಗಿಯಾಗಬೇಕು. ಅಂದ್ರೆ 10% ರೇಷಿಯೋವನ್ನ ನಾವು ಹಿಡಿತೀವಿ ಅಂತಕ್ಕಂಥದ್ದು ಗೊತ್ತಿರ್ಲಿ. ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನೋಡೋದಾದ್ರೆ, ಈ ಕಾರ್ಯಕಲಾಪಗಳಿಗೆ ಸಂಬಂಧಪಟ್ಟಂತೆ ಆ ನಿಗದಿತವಾದ ಕೋರಂ ಎಷ್ಟಿರ್ಬೇಕು ಅಂತ ಕೇಳಿದ್ರೆ 10ನೇ 1 ಭಾಗ ಇರಬೇಕು. ನೋಡಿ, ಸಂವಿಧಾನದ 120ನೇ ವಿಧಿಯಲ್ಲಿ ನಾಳೆ ಪ್ರಶ್ನೆ ಇದನ್ನ ರಿವರ್ಸ್ ಮಾಡಲ್ ಕೇಳ್ತಾರೆ. ನಾಳೆ ಭವಿಷ್ಯದ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಪ್ರಶ್ನೆಯನ್ನ ಕೇಳ್ತಾನೆ. ಸಂಸತ್ತಿನ ಕಾರ್ಯಕಲಾಪಗಳಿಗೆ ಒಟ್ಟು ಕೋರಂ 10ನೇ 1 ಭಾಗ ಇದ್ದು, ಈ ಕೆಳಗಿನ ಯಾವ ಸಂವಿಧಾನದ ವಿಧಿಯಲ್ಲಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ರು ಅಂದ್ರೆ 120ನೇ ವಿಧಿಯ ಅನ್ವಯದಲ್ಲಿ ಸಂಸತ್ತಿನ ಅಧಿಕೃತ ಕಲಾಪವನ್ನು ಅದು ಏನ್ ನಡೀತದಲ್ಲ ಅದನ್ನ ಪರ್ಟಿಕ್ಯುಲರ್ ಆಗಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ನಡೆಸಬೇಕು. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ನಡೆಸಬೇಕು ಅಂತ ಹೇಳಿ 120ನೇ ವಿಧಿಯಲ್ಲಿ ನಾವು ಪ್ರಚುರಪಡಿಸ್ತೀವಿ ಅಂತಕ್ಕಂಥದ್ದು. ಮತ್ತೆ ಸಂಸತ್ತಿನ 2 ಅಧಿವೇಶನಗಳು ಅಂದ್ರೆ ಒಂದು ಸಂಸತ್ತಿನ ಅಧಿವೇಶನ ಆಗಿ ಮತ್ತೆ ಅವುಗಳ ಅಂತರ ಎಷ್ಟಿರ್ಬೇಕು ಅಂತ ಕೇಳಿದ್ರೆ ಗರಿಷ್ಠ 6 ತಿಂಗಳಿರ್ಬೇಕು. ಈ ಪ್ರಶ್ನೆ ಕೂಡ ಆಗಿದೆ ನೋಡ್ರಿ. ಸಂಸತ್ತಿನ ಅಧಿವೇಶನಗಳು ನಡೀತಕ್ಕಂಥ ಅಂತರ ಏನಾಗಿರ್ಬೇಕು ಅಂದ್ರೆ 6 ತಿಂಗಳಾಗಿರ್ಬೇಕು ಅಂತಕ್ಕಂಥದ್ದು. ಈ ತರ ಪ್ರಶ್ನೆ ಪತ್ರಿಕೆಗಳನ್ನ ನಿರೀಕ್ಷಿಸಬಹುದಾಗಿದೆ. ಮುಂದುವರೆದು ಇವತ್ತಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇವೆಲ್ಲ ಸ್ಟೇಟ್ಮೆಂಟ್ ಬಂದ್ಬಿಡ್ತಾವೆ. ಇವತ್ತು ವಿವರಣೆಗಳನ್ನೇನಿದೀವಲ್ಲ ಇವನ್ನೇ ಸ್ಟೇಟ್ಮೆಂಟ್ ಇಟ್ಕೊಂಡು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತಕ್ಕಂಥದನ್ನ ಪ್ರಶ್ನೆ ಕೇಳ್ತಾ ಹೋಗಿರ್ತಾರೆ. ಜಡ್ಜ್ಮೆಂಟ್ ಅನ್ನ ತಗೋಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದ್ರೆ, ಪ್ರತಿಯೊಂದು ರಾಜ್ಯವು ಒಂದು ಲೋಕಸೇವಾ ಆಯೋಗವನ್ನ ಇಲ್ಲಿ ಕೇಳ್ತಾ ಇದ್ದಾರೆ ನೋಡ್ರಿ. ರಾಜ್ಯವು ಲೋಕಸೇವಾ ಆಯೋಗವನ್ನ ಹೊಂದಿರಬೇಕು ಎಂದು ಸಂವಿಧಾನದ ಅನುಚ್ಛೇದವು ನಿಗದಿಸುತ್ತದೆ ಅಥವಾ ಹೇಳುತ್ತದೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, ಆಪ್ಷನ್ ಅನ್ನ ನೋಡೋದಾದ್ರೆ ಆಪ್ಷನ್ ಎ 315 ಸಬಾರ್ಟಿಕಲ್ ಎ ಅಂತಕ್ಕಂಥದ್ದು, 324ನೇ ಅನುಚ್ಛೇದ, ಆಪ್ಷನ್ ಸಿ 316, ಆಪ್ಷನ್ ಡಿ
317 ಅಂತಕ್ಕಂಥದ್ದು. ಕಮೆಂಟ್ ಮಾಡ್ತಾ ಹೋಗಿ ಮಿತ್ರರೇ. ಈ ತರ ಆಪ್ಷನ್ ಅನ್ನ ನೋಡಿದಾಗ ಬಹುತೇಕ ವಿದ್ಯಾರ್ಥಿಗಳಿಗೆ 324, ಈಗ ಸದ್ಯ ಎಲೆಕ್ಷನ್ ಇತ್ತು, ಸೊ ಇದಕ್ಕೆ ಸಂಬಂಧಪಡಲ್ಲ ಸರ್. 316, 317, 315 ಇಲ್ಲಿ ಏನೋ ಒಂದ್ ಚೂರು ವಿಶೇಷತೆ ಇಟ್ಟಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ಇದನ್ನ ಗೆಸ್ ಮಾಡಿ ಹಾಕ್ತಾರೆ. ಒಂದು, ಎರಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರೋದ್ರಿಂದ ಇಲ್ಲಿ ರಾಜ್ಯವು ಅಂತ ಪ್ರಶ್ನೆ ಕೇಳಿದಾಗ ಎಲ್ಲ ರಾಜ್ಯ ಪರೀಕ್ಷೆಗಳಿಗೆ ಕೂಡ ತಯಾರಿ ನಡೆಸ್ತಾ ಇರ್ತೀವಿ. ಹಾಗಾಗಿ ಅದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ 315ನೇ ವಿಧಿ ಸೊ ಕೇಂದ್ರ ಮತ್ತು ರಾಜ್ಯಗಳು ಲೋಕಸೇವಾ ಆಯೋಗವನ್ನು ಹೊಂದಬೇಕಂತ ಹೇಳ್ತದೆ. ಪರ್ಟಿಕ್ಯುಲರ್ ಆಗಿ 315 ಒಂದೇನಿದೆಯಲ್ಲ ಇದು ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ಮಾತಾಡ್ತದೆ. ಸೊ 316 ಅವುಗಳ ಅಧಿಕಾರಾವಧಿ ಮತ್ತು ನೇಮಕಕ್ಕೆ ಮಾತಾಡಿದ್ರೆ, 317 ಅವುಗಳ ಅಮಾನತು ಅಥವಾ ಪದಚ್ಯುತಿ ಬಗ್ಗೆ, ಅವುಗಳನ್ನ ತೆಗೆದುಹಾಕೋದ್ರ ಬಗ್ಗೆ ಮಾತಾಡ್ತದೆ. ಸದಸ್ಯರ ಅಂದ್ರೆ ಲೋಕಸೇವಾ ಆಯೋಗದ ಸದಸ್ಯರ ಒಂದು ಪದಚ್ಯುತಿ ಬಗ್ಗೆ ಕೂಡ ಮಾತಾಡ್ತದೆ ಅಂತಕ್ಕಂಥದ್ದು 17ನೇ ವಿಧಿ. ಅವುಗಳ ನೇಮಕ ಮತ್ತು ಅಧಿಕಾರಾವಧಿ ಬಗ್ಗೆ ಮಾತಾಡ್ತಕ್ಕಂಥದ್ದು 316ನೇ ವಿಧಿ ಆಗಿರ್ತದೆ. ಸೊ ಒಂದಿಷ್ಟು ಮಾಹಿತಿಗಳನ್ನ ನೋಡೋದಾದ್ರೆ ನೋಡಿ, 315ನೇ ವಿಧಿ ಅನ್ವಯ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ರಾಜ್ಯ ಲೋಕ ಸೇವಾ ಆಯೋಗವನ್ನ ರಚಿಸಿಕೊಳ್ಳುವ ಅವಕಾಶ ನೀಡಿದೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ KPSC ಇದೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಕ್ಕಂಥದ್ದು ಇದೆ. ಹಂಗೆ ಎಲ್ಲ ರಾಜ್ಯಗಳಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದೆ. ಸೊ ಅವುಗಳ ಹೆಸರನ್ನ ಇಟ್ಕೊಂಡಿರ್ತಾವ ರಾಜ್ಯದ ಮುಂದೆ. ಈಗ UPSC ಅಂತಕ್ಕಂಥದ್ದು, UPPS ಅಂತಕ್ಕಂಥದ್ದು, ಈ ತರ ಪದೇ ಪದೇ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಬಹುದಾಗಿದೆ. ರಾಜ್ಯಪಾಲರು ರಾಜ್ಯ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸದಸ್ಯರನ್ನ ನೇಮಕ ಮಾಡ್ತಾರೆ. ಸೊ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರು 6 ವರ್ಷಗಳ ಕಾಲ ಅಥವಾ ಇದು ನೆನಪಿಟ್ಕೋಬೇಕು, 6 ವರ್ಷಗಳ ಕಾಲ ಅಥವಾ 12 ವರ್ಷ ಅಧಿಕಾರದ 62 ವರ್ಷಗಳು ಅಂದ್ರೆ ಅವ್ರಿಗೆ ಏಜ್ 62 ಆದಾಗ ಅವರು ಅಲ್ಲಿ ತನಕ ಅಧಿಕಾರದಲ್ಲಿ ಇರ್ಬೋದು. ಮತ್ತೆ ಯಾವುದೇ ಮೊದಲು ಅನ್ವಯವಾಗ್ತದೆ ಅಂದ್ರೆ 6 ವರ್ಷ ಅವ್ರ ಅಧಿಕಾರ ತಗೊಂಡು 6 ವರ್ಷ ಮುಂಚೆ ಆಗಿದ್ರೆ ಸೊ ಅದು ಕಂಪ್ಲೀಟ್ ಆದ್ಮೇಲೆ ಅವರು ಅಲ್ಲಿಂದ ಆ ಸದಸ್ಯತ್ವಕ್ಕೆ ಏನ್ ಮಾಡ್ತಾರೆ, ಸೊ ಅಲ್ಲಿಂದ ನಿವೃತ್ತಿ ಆಗ್ತಾರೆ. ಅಥವಾ 62 ವರ್ಷ ಅವ್ರಿಗೆ ಏಜ್ ಆಗಿದ್ರು ಕೂಡ ಇಲ್ಲಿ ಏನಾಗ್ತಾರೆ, ಅಧಿಕಾರದಲ್ಲಿ ಇರ್ತಾರೆ ಅಲ್ಲೇ ತನಕನೂ ಕೂಡ ಅಂತಕ್ಕಂಥದ್ದು. ಯಾವುದು ಮೊದಲು ಅದ ಅನ್ವಯವಾಗ್ತದೆ. ಇದು ಈ ತರ ಸ್ಟೇಟ್ಮೆಂಟ್ ಕೇಳ್ತಾರೆ, ನೆನ್ಪಿಡ್ರಿ. ಈ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ರಾಜ್ಯಪಾಲರಿಗೆ ರಾಜೀನಾಮೆ ಸಲ್ಲಿಸುತ್ತಾರೆ. ಸೊ ಇವ್ರು ನೋಡ್ರಿ, ಓತ್ ಟೇಕಿಂಗ್ ಮತ್ತೆ ಇವ್ರ ರಾಜೀನಾಮೆಗಳ ಬಗ್ಗೆ ಪದೇ ಪದೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾ ಇರ್ತಾರೆ. ನೀವು ನೆನಪಿಡ್ಬೇಕು. ಸೊ ರಾಜ್ಯಪಾಲರ ಬಗ್ಗೆ ಮಾಹಿತಿಗಳನ್ನ ರಾಜ್ಯ ಲೋಕಸೇವಾ ಆಯೋಗದಲ್ಲಿ ಮೆನ್ಷನ್ ಮಾಡಿ ನೋಡ್ಬೇಕು. ನೆಕ್ಸ್ಟ್, ಸರ್ಕಾರಿ ಆಯೋಗ ನೇಮಕವಾಗಿದ್ದು ಈ ಕೆಳಕಂಡ ವಿಷಯದ ಬಗ್ಗೆ ವ್ಯವಹರಿಸುವುದಕ್ಕಾಗಿ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡ್ರಿ, ಸೊ ಆಪ್ಷನ್ ಎ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸು ಹಂಚಿಕೆ, ಆಪ್ಷನ್ ಬಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ, ಆಪ್ಷನ್ ಸಿ ನ್ಯಾಯಾಂಗದ ಪುನರಾವಲೋಕನ, ಆಪ್ಷನ್ ಡಿ ಸಂವಿಧಾನದ ಪುನರಾವಲೋಕನ ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ದಾನೆ. ನೋಡ್ರಿ, ಸರ್ಕಾರಿ ಆಯೋಗ ಅಂತಕ್ಕಂಥ ಸರ್ಕಾರದಲ್ಲಿರೋ ಸರ್ಕಾರಿ ಆಯೋಗ, ಇವರು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಿರ್ತಾರ್ರಿ, ರಂಜಿತ್ ಸರ್ಕಾರಿಯ ಅಂತಕ್ಕಂಥವ್ರು. ಈ ಸರ್ಕಾರಿ ಆಯೋಗ ನೇಮಕವಾಗಿದ್ದು ಯಾವುದ್ರ ಬಗ್ಗೆ ಅಂತ ಕೇಳಿದ್ರೆ ಮಿತ್ರರೇ, ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಬಗ್ಗೆ ಉಲ್ಲೇಖಗಳನ್ನ ಮಾಡ್ತದೆ. ಇದು ಸ್ಪಷ್ಟವಾಗಿರ್ಬೇಕು. ಈಗ ಆಲ್ರೆಡಿ ಕಂಡಾಪಟ್ಟ ಬಾರಿ ಪ್ರಶ್ನೆ ಕೇಳ್ತಾ ಹೋಗಿದ್ದಾರೆ. ಇಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ, ಸರ್ಕಾರಿ ಆಯೋಗವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ವಿವರಿಸ್ತದೆ. ಸರ್ಕಾರಿ ಆಯೋಗವನ್ನ 1980ರಲ್ಲಿ ಕೇಂದ್ರ ಸರ್ಕಾರ ರಚಿಸಿತ್ತು. ನೋಡ್ರಿ, ಇವರೊಬ್ರು ಈ ಏನು ಸರ್ಕಾರಿ ಅಂತಕ್ಕಂಥ ಒಂದು ಹೆಸರು ಏನಿದೆಯಲ್ಲ, ಇವರ ಪೂರ್ತಿ ಹೆಸರು ರಂಜಿತ್ ಸರ್ಕಾರಿ ಅಂತ. ಇವರು ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರಾಗಿರ್ತಾರೆ. ಸೊ ಇವರ ಅಧ್ಯಕ್ಷತೆಯಲ್ಲಿ ನಾವೇನ್ ಮಾಡ್ತೀವಿ, ಆಯೋಗಗಳನ್ನ ರಚನೆ ಮಾಡ್ತೀವಿ. ಹಾಗಾದ್ರೆ ಯಾರಿಗಾದ್ರೂ ಆಯೋಗ ಮತ್ತು ಸಮಿತಿಯ ಡಿಫರೆನ್ಸ್ ಗಳು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ಕಮಿಷನ್ ಮತ್ತು ಕಮಿಟಿ, ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಕಮಿಟಿ ಅಂಡ್ ಕಮಿಷನ್? ಸೊ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಅದಕ್ಕೆ ರಿಪ್ಲೈನ ಮಾಡಿರ್ತೀವಿ. ನೆಕ್ಸ್ಟ್, ಸೊ ಮತ್ತು ಕೂಡ 2024 ಪರಿಷ್ಕೃತ ಆವೃತ್ತಿ ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. KS ಪೇಪರ್ 1 ಪೇಪರ್ 2 ಗೆ ಸಂಬಂಧಪಟ್ಟಂತೆ ಸ್ಪೆಸಿಫೈಡ್ ಆಗಿ ಕ್ವಶನ್ಸ್ ಗಳನ್ನ, ಅದಕ್ಕೆ ಪೂರಕ ಜ್ಞಾನಗಳನ್ನ ಈ ಒಂದು ಪುಸ್ತಕದಲ್ಲಿ ಲೇಖಕರಾಗಿರ್ತಕ್ಕಂಥ ನಿಂಗಪ್ಪ AH ಅವರು ಜಾಸ್ತಿ ಒತ್ತನ್ನು ಕೊಟ್ಟು ಬರೆದಿರ್ತಾರೆ ಅಂತಕ್ಕಂಥದ್ದು. ಅವುಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡಿ ಓದ್ಬೋದಾಗಿದೆ. ನಮ್ಮ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪಿತವಾದ ವರ್ಷ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ.
ಹಾಗಾದ್ರೆ ಆಪ್ಷನ್ ಅನ್ನ ನೋಡೋದಾದ್ರೆ 1903, 1915, 1881, 1907 ಅಂತಕ್ಕಂಥ ಆಪ್ಷನ್ಸ್ ಗಳನ್ನ ಇಟ್ಟಿದ್ದಾರೆ. ನೋಡ್ರಿ, ಅಂದ್ರೆ ನಮ್ಮ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಅದು ಕರ್ನಾಟಕದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪಿತವಾದ ವರ್ಷ ಅಂತ ಕೇಳಿದ್ರೆ ಆಪ್ಷನ್ ಸಿ ಅನ್ನ ರೈಟ್ ಮಾಡಬೇಕು. ನೋಡ್ರಿ, 1881ರಲ್ಲಿ 144 ಜನರಿಗೆ ಸಂಬಂಧಪಟ್ಟಂತೆ ಸೊ ಇದು ಒಂದು ಪ್ರಜಾಪ್ರತಿನಿಧಿ ಸಭೆ ಅಂತಕ್ಕಂಥದ್ದು ಸ್ಥಾಪನೆ ಆಗ್ತದೆ. ಹಾಗಾದ್ರೆ ಅದರ ಬಗ್ಗೆ ಮಾಹಿತಿಗಳನ್ನು ನೋಡೋದಾದ್ರೆ ನೋಡ್ರಿ, ಈ ಕಾಲಘಟ್ಟಕ್ಕೆ ದಿವಾನ್ ಸಿ ರಂಗಾಚಾರ್ಲು, ಮೈಸೂರಿನ ದಿವಾನರಾಗಿರ್ತಕ್ಕಂಥ ಸಿ ರಂಗಾಚಾರ್ಲು 1881 ಅಕ್ಟೋಬರ್ 7ನೇ ತಾರೀಕು. ನೋಡ್ರಿ, ಅಕ್ಟೋಬರ್ 7ನೇ ತಾರೀಕು ಮೈಸೂರು ಪ್ರಜಾ ಪ್ರತಿನಿಧಿ ಸಭೆ ಅಂತಕ್ಕಂಥದನ್ನ ಆರಂಭ ಮಾಡಿದ್ರು. ಇದರ ಒಟ್ಟು ಸದಸ್ಯರ ಸಂಖ್ಯೆ 144. ಈ 144 ಜನ ಸದಸ್ಯರು ಇದೊಂದು ಸಲಹಾ ಸಮಿತಿ ಆಗಿತ್ತು. ಅಂದ್ರೆ ಆಡಳಿತದ ಸ್ವರೂಪಗಳ ಮೇಲೆ ಚಿತ್ರಣಗಳನ್ನ ಗಮನದಲ್ಲಿಟ್ಟುಕೊಂಡು ಇದೊಂದು ಸರ್ಕಾರದ ನೀತಿ ಆಯವ್ಯಯ ವಿವರಗಳನ್ನ, ಅಂದ್ರೆ ಹಣಕಾಸಿನ ಬಗ್ಗೆ ಆಗಿರ್ಬೋದು, ಸಾಮಾನ್ಯ ಆಡಳಿತ ಆಗಿರ್ಬೋದು, ಈ ರೀತಿ ಹಲವಾರು ವಿಚಾರಗಳನ್ನ ಇಟ್ಟುಕೊಂಡು 144 ಜನ ಸದಸ್ಯರು ಇದೊಂದು ಸಲಹಾ ಸಮಿತಿಯಾಗಿ ಅವತ್ತಿನ ಮೈಸೂರು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಇದು ರಚನೆ ಆಗಿತ್ತು. ಹಾಗಾದ್ರೆ ಸರ್ಕಾರದ ನೀತಿಗಳನ್ನ, ಅಂದ್ರೆ ಯಾವೆಲ್ಲ ರೂಲ್ಸ್ ಗಳನ್ನ, ರೆಗ್ಯುಲೇಷನ್ಸ್ ಗಳನ್ನ ತರಬೇಕು, ಸೊ ಸರ್ಕಾರದ ಆಯವ್ಯಯ ಬಜೆಟ್ ಗಳ ವಿವರಗಳನ್ನು ಕೂಡ ಇಲ್ಲಿ ಮಂಡಿಸಲಾಗಿತ್ತು. ಸೊ ಪ್ರಜಾಪ್ರತಿನಿಧಿ ಸಭೆ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಇವತ್ತು ನಾವು ಬಹಳಷ್ಟು ಒಂದು ದೇಶದ ಆರ್ಥಿಕ ಚಿತ್ರಣ ವ್ಯವಸ್ಥೆಯನ್ನ ನಾವು ಬಜೆಟ್ ಮತ್ತು ಸರ್ವೆಗಳ ಮುಖಾಂತರ ಕಲಿತೀವಿ ಅಂತಕ್ಕಂಥದ್ದು. ಅಂದಿನ ಕಾಲಕ್ಕೆ ನಮ್ಮ ಮೈಸೂರು ದಿವಾನರಾಗಿರ್ತಕ್ಕಂಥ ರಂಗಾಚಾರ್ಲರವರು 1881 ಅಕ್ಟೋಬರ್ 7ನೇ ತಾರೀಕು ನಮಗೆ ಮೈಸೂರು ಪ್ರಜಾ ಪ್ರತಿನಿಧಿ ಸಭೆಯನ್ನ ಸ್ಥಾಪಿಸಿದ್ರು ಅಂತಕ್ಕಂಥದ್ದು ಉಲ್ಲೇಖಗೊಂಡಿದೆ. ಮಿತ್ರರೇ, ಕರ್ನಾಟಕದ ಬಹುತೇಕ ಎಕ್ಸಾಮ್ಸ್ ಗಳನ್ನ ಪ್ರಿಪೇರ್ ಆಗ್ಬೇಕಾದ್ರೆ ಮೈಸೂರು ಅರಸರ ಮೇಲೆ ಅಥವಾ ದಿವಾನರ ಮೇಲೆ, ಕಮಿಷನರ್ ಆಳ್ವಿಕೆಯ ಮೇಲೆ ಒಂದು ಕ್ವಶನ್ ಅನ್ನ ಫ್ರೇಮ್ ಮಾಡೇ ಮಾಡ್ತಾರೆ. ದಯಮಾಡಿ ಬಹಳಷ್ಟು ಸ್ಪಷ್ಟತೆಯಿಂದ, ನಿಖರತೆಯಿಂದ ಅದು ಅನುಕೂಲಕ್ಕೆ ತಕ್ಕಂತೆ ನೀವು ಅಧ್ಯಯನಗಳನ್ನ ಮಾಡ್ತಾ ಹೋಗಿ ನಿಮ್ಮನ್ನ ಕೈ ಹಿಡಿತದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದ್ರೆ, 9ನೇ ಯೋಜನಾವಧಿ ಅಂತ ಕೇಳಿದರೆ 9ನೇ ಯೋಜನಾವಧಿ ಆಪ್ಷನ್ ಎ 1996, 97ರಿಂದ 2000, 2001, 1997, 98ರಿಂದ 2001, 2002, ಆಪ್ಷನ್ ಸಿ 1998ರಿಂದ 99ರಿಂದ 2002, 2003, 1999, 2000ರಿಂದ 2003 ಮತ್ತು 4 ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಯೋಜನಾವಧಿ ಅಂತ ಕೊಟ್ಟಿದಾರಲ್ಲ, ಇಸ್ ನಥಿಂಗ್ ಬಟ್ ಪಂಚವಾರ್ಷಿಕ ಯೋಜನೆಗಳ ಅವಧಿ ಅಂತಾನೆ ಕೇಳೋದು. ನೋಡ್ರಿ, ಭಾರತದಲ್ಲಿ ಎಷ್ಟು ಪಂಚವಾರ್ಷಿಕ ಯೋಜನೆಗಳಿದ್ವು ಅಂದ್ರೆ 12 ಪಂಚವಾರ್ಷಿಕ ಯೋಜನೆಗಳಿದ್ವು. ಪ್ರತಿ 5 ವರ್ಷಕ್ಕೊಂದ್ಸಲ ನಾವು ಪಂಚವಾರ್ಷಿಕ ಯೋಜನೆಗಳ ಇಸ್ವಿಗಳನ್ನ ನೆನಪಿಟ್ಟಿರ್ಬೇಕಾಗ್ತದೆ. ನೋಡಿ, ಇಲ್ಲಿ ಗಮನಿಸಿ, 1951ರಿಂದ 1951ರಿಂದ 56, 1956ರಿಂದ 61, 1961ರಿಂದ 66, 1966ರಿಂದ 69, 1969ರಿಂದ 74, 1974ರಿಂದ 1978. ನೋಡ್ರಿ, 1978ರಿಂದ 80, 1980ರಿಂದ 85, 1985ರಿಂದ 86, ಸಾರಿ 1985ರಿಂದ 90, 1990ರಿಂದ 92. ನೋಡಿ, 1992ರಿಂದ 97, 1997ರಿಂದ 2002, 2002ರಿಂದ 2007, 2007ರಿಂದ 2012, 2012ರಿಂದ 2017. ಇಷ್ಟು ನೆನಪಿರಬೇಕು. ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ 1951ರಿಂದ 56 ಇದೆಯಲ್ಲ, ಇದು ಫಸ್ಟ್. 56ರಿಂದ 61 ಸೆಕೆಂಡ್, 61ರಿಂದ 66 3. ಕಳೆದ ವಿಡಿಯೋಗಳನ್ನ ಚರ್ಚೆ ಮಾಡ್ಬೇಕಾರೆ ಕ್ಲಾಸ್ 1, 2ರಲ್ಲೂ ನಾವು ಚರ್ಚೆ ಮಾಡ್ತಾ ಹೋಗಿದ್ವಿ ಪಂಚವಾರ್ಷಿಕ ಯೋಜನೆ 10 ಬಗ್ಗೆ ಮಾತಾಡ್ಬೇಕಾರೆ. ನೋಡಿ, ಅಥವಾ ಈ ಅವಧಿಯನ್ನ ಕೇಳಿದ್ರು, ರಜಾವಧಿಗೆ ಸಂಬಂಧಪಟ್ಟಂತೆ ಕೇಳಿದ್ರು.
ನೋಡ್ರಿ ಇಲ್ಲಿ 2 ರಜಾವಧಿ ಇದೆ. ರಜಾವಧಿ 1, ರಜಾವಧಿ 2. ಸಾರಿ, ರಜಾವಧಿ 2. ಇದು 1, ಇದು 2. ಸಾರಿ, ಸ್ವಲ್ಪ ಕಲರ್ ಚೇಂಜ್ ಆಯ್ತು ಮಿತ್ರರೇ. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಇದು 2. ಒಂದು 1966ರಿಂದ 69, ಇನ್ನೊಂದು 1990ರಿಂದ 92. 2 ರಜಾವಧಿ ಇದೆ, ಒಂದು ಉರುಳುವ ಯೋಜನೆ ಇದೆ, ನೆನ್ಪಿಡಿ. ಸೊ ಇಲ್ಲಿ ಕ್ರಮ ಸಂಖ್ಯೆ ಇದು ನೋಡ್ತಾ ಹೋದ್ರೆ 3, 4, 5, ಇದು 6, 7, 8, 9, 10, 11, 12 ಮುಗಿದು 12 ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು. ನೋಡ್ರಿ, 1ನೇದು 1956ರಿಂದ 51ರಿಂದ 56, 56ರಿಂದ 61, 61ರಿಂದ 66 ಒಂದು ರಜಾವಧಿ, 66ರಿಂದ 69 ರಜಾವಧಿ, 69ರಿಂದ 74 4, 74ರಿಂದ 78 5 ಮತ್ತೆ ಒಂದು ರಜಾವಧಿಗೆ ಸಂಬಂಧಪಟ್ಟಂತೆ ಅದು ವಾರ್ಷಿಕ ಯೋಜನೆಗಳು ಜಾರಿಯಲ್ಲಿತ್ತು. ಅಲ್ಲಿ ಉರುಳುವ ಯೋಜನೆಗಳು ಅಂತ ಕರೀತಾರೆ, ಅದು ರಜಾವಧಿ ಅಲ್ಲ. ಅದಾದ್ಮೇಲೆ 80ರಿಂದ 85 6, 85ರಿಂದ 90 7, 90ರಿಂದ 92 2ನೇ ರಜಾವಧಿ, 92ರಿಂದ 97 8, 97ರಿಂದ 2002 9, 2002ರಿಂದ 2007 10, 2007ರಿಂದ 2012 11, 12ರಿಂದ 17 12ನೇ ಪಂಚವಾರ್ಷಿಕ ಯೋಜನೆ. ಪ್ರಶ್ನೆ ಏನ್ ಕೇಳಿದಾನೆ? 9ನೇ ಪಂಚವಾರ್ಷಿಕ ಯೋಜನೆ ಅಂತ ಕೇಳಿದಾನೆ. ಅಲ್ಲಿಗೆ 1997ರಿಂದ ನಮಗೆ 2002 ಕ್ಲೋಸ್ ಆಗ್ಬೇಕು. ಯಾವಾಗಲೂ ಪಂಚವಾರ್ಷಿಕ ಯೋಜನೆಗಳು ಸ್ಟಾರ್ಟ್ ಆಗ್ಬೇಕಾರೆ ನೆನಪಿಡ್ರಿ, ಪಂಚವಾರ್ಷಿಕ ಯೋಜನೆಗಳು ಸ್ಟಾರ್ಟ್ ಆಗ್ಬೇಕಾರೆ ಅವು ಏಪ್ರಿಲ್ 1ಕ್ಕೆ ಆರಂಭ ಆಗ್ತವೆ, ಮಾರ್ಚ್ 31ಕ್ಕೆ ಮುಗಿತವೆ. ಸೊ ಇಲ್ಲಿ 97ಕ್ಕೆ ಆರಂಭ ಆಗ್ತದೆ. ಇಲ್ಲಿ ಆಪ್ಷನ್ ಅಲ್ಲಿ ನೋಡ್ರಿ, ಎಲ್ಲಿ 97 ಇದೆಯಲ್ಲ ಅದ ರೈಟ್ ಆನ್ಸರ್. 97 98ನೇ ಸಾಲಿನಿಂದ ಆರಂಭ ಆಗಿ 2002ರ ಮಾರ್ಚ್ 31ಕ್ಕೆ ಕಂಪ್ಲೀಟ್ ಆಗ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಿತ್ರರೇ, ಡೈರೆಕ್ಟ್ ಆಗಿ ನಿಮಗೆ ಉತ್ತರಗಳನ್ನ ಕೊಡಬಹುದಾಗಿತ್ತು, ಆದ್ರೆ 12 ಪಂಚವಾರ್ಷಿಕ ಯೋಜನೆಗಳು ಮುಗಿದೋಗಿದ್ರು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇಸ್ವಿಗಳು ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಹೇಳಿರೋದು. ಹಾಗಾದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋದ್ರೆ ಇದಕ್ಕೆ ಎಷ್ಟು ತೆಗೆದಿಟ್ಟಿದ್ರು, ಇದರ ಅಧ್ಯಕ್ಷ ಯಾರಿದ್ರು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಈ ಪಂಚವಾರ್ಷಿಕ ಯೋಜನೆಯನ್ನ ಪ್ರಗತಿಯೊಂದಿಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಎಂಬ ಧ್ಯೇಯದೊಂದಿಗೆ 1997ರಲ್ಲಿ ಜಾರಿಗೊಳಿಸಲಾಗಿತ್ತು. ಎಲ್ಲ ಪಂಚವಾರ್ಷಿಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ಅದರ ಅಧ್ಯಕ್ಷರ ಸ್ಥಾನವನ್ನ, ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಪ್ರಧಾನಮಂತ್ರಿಗಳಾಗಿರ್ತಾರೆ. ಇವತ್ತಿನ ಕಾಲಕ್ಕೆ 97ರಲ್ಲಿ ಜಾರಿಗೊಳಿಸಿದಾಗ ಪಿ.ವಿ. ನರಸಿಂಹರಾವ್ ಅಂತಕ್ಕಂಥವ್ರು ಇದರ ಭಾರತದ ಪ್ರಧಾನಮಂತ್ರಿ ಇರ್ತಾರಲ್ಲ, ಪಿ.ವಿ. ನರಸಿಂಹರಾವ್, ಇವರು ಭಾರತದ ಆರ್ಥಿಕತೆ ಸುಧಾರಣೆಗಳ ಪಿತಾಮಹ, ಅಥವಾ ಕಳೆದ ಕ್ಲಾಸಲ್ಲಿ ಕೂಡ ಚರ್ಚೆ ಮಾಡಿದ್ವಿ, ದಿ ಇನ್ಸೈಡರ್ ಅಂತಕ್ಕಂಥ ಕೃತಿಯನ್ನು ಕೂಡ ರಚನೆ ಮಾಡಿರ್ತಾರೆ. ಇದು KS ನಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಇವರು ಪಿ.ವಿ. ನರಸಿಂಹರಾವ್ ರವರು ಅಧ್ಯಕ್ಷರ ಸ್ಥಾನವನ್ನ, ಉಪಾಧ್ಯಕ್ಷರನ್ನ ಮಧು ದಂಡವತೆ, ಇದು ಆಲ್ರೆಡಿ ಪ್ರಶ್ನೆ ಆಗೈತೆ ನೋಡ್ರಿ, ಗ್ರೂಪ್ ಸಿ ಲೆವೆಲಿನ ಪ್ರಶ್ನೆ ಪತ್ರಿಕೆಯಲ್ಲಿ ಮಧು ದಂಡವಂತೆ ಅಂತಕ್ಕಂಥವ್ರು ಯಾರು 9ನೇ ಯೋಜನಾ ಪಂಚವಾರ್ಷಿಕ ಯೋಜನೆಗಳ ಉಪಾಧ್ಯಕ್ಷರಾಗಿದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಮಧು ದಂಡವಂತೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಯೋಜನೆಯ ಒಟ್ಟು ವೆಚ್ಚ 9,41,041 ಕೋಟಿ ರೂಪಾಯಿಗಳು ಅಂತಕ್ಕಂಥದ್ದು. ಪಂಚವಾರ್ಷಿಕ ಯೋಜನೆ ಬಗ್ಗೆ SSLC ಪಠ್ಯಪುಸ್ತಕದ 112ನೇ ಪುಟ ಸಂಖ್ಯೆಯಲ್ಲಿ, SSLC ಪಠ್ಯಪುಸ್ತಕದ ಸಾಮಾಜಿಕ ವಿಜ್ಞಾನ ಪುಸ್ತಕ ಏನಿದೆಯಲ್ಲ ಅದರಾಗೆ 112ನೇ ಪುಟ ಸಂಖ್ಯೆಯಲ್ಲಿ 12 ಪಂಚವಾರ್ಷಿಕ ಯೋಜನೆಗಳಿಗೆ ಗೌರ್ಮೆಂಟ್ ಆಟಗಳನ್ನ ತುಂಬಿಕೊಟ್ಟಿದ್ದಾರೆ. ತಮ್ಗೆ ಅವಕಾಶ ಸಿಕ್ಕರೆ ಅದನ್ನೊಮ್ಮೆ ಕಣ್ಣಾಡಿಸಿ, ಅದರಲ್ಲಿ ಇದು ಮಾಹಿತಿ ಕೂಡ ಇದೆ. 1991 ಏಪ್ರಿಲ್ 1ರಂದು ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಯೋಜನೆಯನ್ನ ಜಾರಿಗೊಳಿಸಲಾಗಿತ್ತು. ಸೊ ಅದಾದ್ಮೇಲೆ ಪ್ರಾಥಮಿಕ ಶಿಕ್ಷಣವನ್ನ ಸಾರ್ವತ್ರಿಕರಣಗೊಳಿಸುವ ಉದ್ದೇಶದಿಂದ ಸರ್ವ ಶಿಕ್ಷಣ ಅಭಿಯಾನವನ್ನ 2001ರಲ್ಲಿ ಜಾರಿಗೊಳಿಸ್ತೀವಿ. ಹಾಗಾದ್ರೆ ಸರ್ವ ಶಿಕ್ಷಣ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ 5 ಪಂಚಭೂತ ಸೌಲಭ್ಯಗಳು ಯಾವುವು ಅಂತ ಪ್ರಶ್ನೆ ಕೇಳಿದಾನೆ. ಸಾಧ್ಯವಾದ್ರೆ ಇವನ್ನ ನೋಟ್ ಮಾಡಿ ಇಟ್ಕೊಂಡು ನೀವು ಕಮೆಂಟ್ ಮಾಡ್ತಾ ಹೋಗಿ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ಕೂಡ 2000 ಡಿಸೆಂಬರ್ 25ರಂದು, ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ನಾವು ಡಿಸೆಂಬರ್ 25 ಉತ್ತಮ ಆಡಳಿತ ದಿನ, ಗವರ್ನೆನ್ಸ್ ಡೇ ಅಂತ ಕರಿತೀವಿ, ಗುಡ್ ಗವರ್ನೆನ್ಸ್ ಡೇ ಅಂತ ಕರಿತೀವಿ. ಸೊ ಈ ಒಂದು ಕಾಲಾವಧಿಯಲ್ಲಿ PMGSY
ಗ್ರಾಮ್ ಸಡಕ್ ಯೋಜನೆ, ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನು ಕೂಡ ನಾವೇನ್ ಮಾಡಿದೀವಿ, ಆರಂಭ ಮಾಡಿದ್ವಿ ಅಂತಕ್ಕಂಥದ್ದು. ಸೊ ಇವೆಲ್ಲ ಕಾನ್ಸೆಪ್ಟ್ಸ್ ಗಳು ಎಲ್ಲಿಗೆ ಕಂಡು ಬರ್ತದೆ ಅಂತ ಕೇಳಿದ್ರೆ ಅದು ಪ್ರಮುಖವಾಗಿ ನಮಗೆ 9ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಮುಂದುವರೆದ ಪ್ರಶ್ನೆಯನ್ನ ನೋಡೋದಾದ್ರೆ, ಆಹಾರ ಭದ್ರತೆ ಎಂಬ ಪದವು ಯಾವ ಅರ್ಥವನ್ನ ಧ್ವನಿಸುತ್ತದೆ ಅಂತಕ್ಕಂಥದ್ದು. ಬಹುತೇಕ ನಮ್ಮ ವಿದ್ಯಾರ್ಥಿಗಳಂತರೂ ಇದಕ್ಕೆ ರೈಟ್ ಆನ್ಸರ್ ಮಾಡ್ತಾರಂತ ಭಾವಿಸಿದೀನಿ. ಆಪ್ಷನ್ ಎ ಸಾಕಷ್ಟು ಪ್ರಮಾಣದ ಆಹಾರ ಸಾಮಗ್ರಿಗಳ ವರ್ಗಾವಣೆಯನ್ನ ಖಚಿತಪಡಿಸುವುದು. ಆಪ್ಷನ್ ಬಿ ಬಡವರು ಕೊಳ್ಳಬಹುದಾದ ಬೆಲೆಗಳಲ್ಲಿ ಆಹಾರ ಪದಾರ್ಥಗಳು. ಆಪ್ಷನ್ ಸಿ ಉತ್ತಮ ಹಾಗೂ ಪೌಷ್ಟಿಕ ಗುಣಮಟ್ಟದ ಆಹಾರ ಪದಾರ್ಥಗಳು. ಆಪ್ಷನ್ ಡಿ ಎ ಮತ್ತು ಬಿ. ಮಿತ್ರರೇ, ಈ ತರ ಪ್ರಶ್ನೆಗಳು ಬಂದಾಗ ಫುಡ್ ಸೆಕ್ಯೂರಿಟಿ ಬಗ್ಗೆ ಮಾಹಿತಿ ಇರಬೇಕು. ಫುಡ್ ಸೆಕ್ಯೂರಿಟಿ ಅಂದ ತಕ್ಷಣನೇ ನಿಮಗೆ ಸಾಕಷ್ಟು ಪ್ರಮಾಣದ ಆಹಾರ ಸಾಮಗ್ರಿಗಳ ವರ್ಗಾವಣೆಯನ್ನ ಖಚಿತಪಡಿಸೋದು. ನೋಡ್ರಿ, ಈ ತರ ಅಗತ್ಯವಿರ್ತಕ್ಕಂಥ ಆಹಾರ ಸಾಮಗ್ರಿಗಳನ್ನ ಕೊಡೋದನ್ನ ನಾವು PDS ಅಂತ ಕರಿತೀವಿ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ. ಸೊ ಬಡವರು ಕೊಳ್ಳಬಹುದಾದ ಬೆಲೆಗಳಲ್ಲಿ ಆಹಾರ ಪದಾರ್ಥಗಳು ಅಂದ್ರೆ ಇಸ್ ನಥಿಂಗ್ ಬಟ್ PDS ಆಗಿರ್ತದೆ. ಸೊ ಇಲ್ಲಿ ಉತ್ತಮ ಹಾಗೂ ಗುಣಮಟ್ಟ ಅಥವಾ ಪೌಷ್ಟಿಕ ಗುಣಮಟ್ಟದ ಆಹಾರ ಪದಾರ್ಥಗಳು ಅಂತಕ್ಕಂಥ ಆಪ್ಷನ್ ಸಿ ಇದೆಯಲ್ಲ, ಇಟ್ಸ್ ದ ರೈಟ್ ಆನ್ಸರ್. ನೋಡಿ, ಒಬ್ಬ ವ್ಯಕ್ತಿಗೆ ಉತ್ತಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಗುಣಮಟ್ಟದ ಪೌಷ್ಟಿಕ ಆಹಾರಗಳನ್ನ ಕೊಡಬೇಕು. ಯಾಕಂದ್ರೆ 1986ರಲ್ಲಿ ಇನ್ ದ ಇಯರ್ ಆಫ್ 1986 ಅಲ್ಲಿ WDR ವರದಿ ಮಾಡಿರ್ತದೆ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತಕ್ಕಂಥದ್ದು. ಕ್ರಿಯಾಶೀಲ ಆರೋಗ್ಯವಂತ ಜನರಿಗೆ ನಾವು ಅಗತ್ಯವಾದ ಆಹಾರದ ಪದಾರ್ಥಗಳನ್ನ ಸರಬರಾಜು ಮಾಡೋದನ್ನ ಹೇಳ್ತದೆ ಅಂತಕ್ಕಂಥದ್ದು WDR ವರದಿ ಹೇಳ್ತು. ಇದಾದ್ಮೇಲೆ FAO ವರದಿ ಕೊಡ್ತದೆ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಸೊ ಇದು ಎಸ್ಟಾಬ್ಲಿಷ್ಡ್ ವಾಸ್ 1945 ಅಕ್ಟೋಬರ್ 16 ಅಂತಕ್ಕಂಥದ್ದು. ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತದೆ. ನೋಡಿ, ಇಲ್ಲಿ ಆರೋಗ್ಯವಂತ ಜನರಿಗೆ ತಮ್ಮ ಅನುಕೂಲಕ್ಕೆ ಅವರು ಒಬ್ಬ ವ್ಯಕ್ತಿ ಅಥವಾ ಈ ದೇಶದ ಪ್ರಜೆಯಾಗಿರ್ತಕ್ಕಂಥವನಿಗೆ ಅನುಕೂಲಕ್ಕಾಗಿ ಅವನ ಆರೋಗ್ಯವಂತ ಜನರಿಗೆ ಎಲ್ಲಾ ಸಮಯದಲ್ಲೂ ಆಹಾರದ ಪ್ರವೇಶವನ್ನ ಕಲ್ಪಿಸ್ಲಿಕ್ಕೆ ಅವರಿಗೆ ಆರ್ಥಿಕ ಮತ್ತು ಭೌತಿಕ ಪ್ರವೇಶವನ್ನ ಕಲ್ಪಿಸ್ಬೇಕು. ಅಂದ್ರೆ ಒಂದು ಫೈನಾನ್ಷಿಯಲಿ ಅವರಿಗೆ ನೀವು ಸಪೋರ್ಟ್ ಮಾಡಬೇಕು ಅಥವಾ ಆ ಆಹಾರ ಧಾನ್ಯಗಳನ್ನ ಕೊಡಬೇಕು, ಅದು ಗುಣಮಟ್ಟದ್ದಾಗಿರ್ಬೇಕು ಅಂತಕ್ಕಂಥದ್ದನ್ನ FAO ವರದಿ ಕೊಟ್ಟಿತ್ತು ಅಂತಕ್ಕಂಥದ್ದು. ಈಗ ಆಲ್ರೆಡಿ ಪ್ರಶ್ನೆ ಕೇಳಿರೋದ್ರಿಂದ ಮುಂದುವರೆದ ಫುಡ್ ಸೆಕ್ಯೂರಿಟಿ ಇವತ್ತು ಬಹಳ ಕ್ರೈಟೀರಿಯಾಸ್ಗಳು ಕೂಡ ಇದಾವೆ ಅದಕ್ಕೆ ಸಂಬಂಧಪಟ್ಟಂತೆ. ಅವುಗಳನ್ನ ಓದ್ಕೊಂಡು ಈ ತರ ವರದಿಗಳನ್ನ ನೀವು ಓದ್ಬೇಕಾಗ್ತದೆ. FAO ನ ವರದಿಯಲ್ಲಿ ಆರ್ಥಿಕ ಮತ್ತು ಬೌದ್ಧಿಕ ಪ್ರವೇಶವನ್ನ ಕಲ್ಪಿಸುವುದು ಅಂತ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿಗೆ ನಿಮಗೆ ಫೈನಾನ್ಷಿಯಲ್ ಅಂದ್ರೆ ದುಡ್ಡು ಕೊಡ್ತಾ ಇದ್ದಾರೆ. ಕರ್ನಾಟಕದಾಗ ಈಗ ಬಹುತೇಕ ವಿದ್ಯಾರ್ಥಿಗಳಿಗೆ ತಮ್ಮ ಮನೆಯಲ್ಲಿ ವಿಚಾರ ಮಾಡಿದ್ರೆ ಹೇಳ್ತಾ ಇರ್ತಾರೆ, ನಮ್ಗೆ ಈಗ ರೇಷನ್ ಕೊಡ್ತಾ ಇಲ್ಲ, ನಮ್ಗೆ ಅದ್ರ ಬದ್ಲಿ ಒಂದಿಷ್ಟು ದುಡ್ಡನ್ನ ಹಾಕ್ತಾ ಇದಾರೆ ಅಂದ್ರೆ. ಸೊ ಇಲ್ಲಿ FAO ಅದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿತ್ತು. ಸೊ ಆ ದುಡ್ಡಲ್ಲಿ ನೀವೇನ್ ಮಾಡ್ಬೋದು, ನಿಮ್ಗೆ ಬೇಕಾಗಿರ್ತಕ್ಕಂಥ ಫುಡ್ ಅನ್ನ ಪರ್ಚೇಸ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ನಿಮ್ ಜೀವನವನ್ನ ಸಾಗಿಸಬಹುದು. ಇದು ಫುಡ್ ಸೆಕ್ಯೂರಿಟಿ ಬಗ್ಗೆ. ಹಾಗಾದ್ರೆ ಈ ಫುಡ್ ಸೆಕ್ಯೂರಿಟಿನ ನಾವು ಒಂದು ಕಾನೂನಿನ ಚಿತ್ರಣಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ 2007ರಲ್ಲಿ, ಸ್ವಲ್ಪ ನೆನಪಿಡ್ರಿ, 2007ರಲ್ಲಿ ನಾವು ಒಂದು ಆಂದೋಲನವನ್ನ ಆರಂಭ ಮಾಡಿದ್ವಿ. ಆಂದೋಲನದ ಹೆಸರೇನಾಗಿತ್ತು ಅಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಆಂದೋಲನ ಅಂತಕ್ಕಂಥದ್ದು. ಈ ಆಂದೋಲನವನ್ನ ಆರಂಭ ಮಾಡಿದ ಬಳಿಕ ನಾವು 2013ರಲ್ಲಿ ಕಾಯ್ದೆಯನ್ನ ತರ್ತೀವಿ. ಸೊ ಕಾಯ್ದೆ ಯಾವ್ದಪ್ಪ ಅಂದ್ರೆ NFSA, ಇಲ್ಲಿದೆ ನೋಡ್ರಿ, NFSA ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್, ರಾಷ್ಟ್ರೀಯ ಆಹಾರ ಭದ್ರತಾ ಅಧಿನಿಯಮ ಅಥವಾ ಕಾಯ್ದೆ ಅಂತ ಕರಿತೀವಿ. ಈ ಕಾಯ್ದೆ 2013ರಲ್ಲಿ ಬರ್ತದೆ. ನೋಡಿ, ಕರ್ನಾಟಕ ರಾಜ್ಯ, ಯಾಕಂದ್ರೆ ಕರ್ನಾಟಕ ರಾಜ್ಯದ ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇವತ್ತು ಯಾರೆಲ್ಲ ತಯಾರಿಗಳನ್ನ ನಡೆಸ್ತಾ ಇದ್ರಲ್ಲ ಇದನ್ನ ಕೇಳ್ತಾರೆ. ಕರ್ನಾಟಕ ರಾಜ್ಯದಲ್ಲಿ 2014ರಿಂದ ಈ NFSA ಅಂತಕ್ಕಂಥದ್ದು ಜಾರಿಗೆ ಬಂತು. ಅಂದ್ರೆ ನಮ್ಮ ರಾಜ್ಯ ಕೂಡ ಏನ್ ಮಾಡ್ತು, ಇದನ್ನ ಅಳವಡಿಸ್ಕೊಂತು. ಈ ಕಾಯ್ದೆಯ ಪ್ರಕಾರ BPL ಮತ್ತು APL, ನೋಡ್ರಿ BPL ಮತ್ತು APL ಅಂತ ಕೊಟ್ಟಿದ್ದಾರೆ, ಎಬೋ ಪಾವರ್ಟಿ ಲೈನ್, ಬಿಲೋ ಪಾವರ್ಟಿ ಲೈನ್ ಅಂತ ಹೇಳ್ತಾರೆ. ಇವೆರಡು ಪದಗಳನ್ನ ನಾವು ತೆಗೆದುಹಾಕಿ ತ್ಯಜಿಸಿ ನಾವು ಈ BPL ಗೆ ಸಂಬಂಧಪಟ್ಟಂತೆ ಆದ್ಯತಾ ಕುಟುಂಬಗಳು, APL ಗಳನ್ನ ಆದ್ಯೇತರ ಕುಟುಂಬಗಳು, ನಾನ್ ಪ್ರಿಯಾರಿಟಿ ಹೌಸ್ ಹೋಲ್ಡ್ಸ್
ನಾನ್ ಪ್ರಿಯಾರಿಟಿ ಹೌಸ್ ಹೋಲ್ಡ್ಸ್ ಅಂತ ನಾವು ಮೆನ್ಷನ್ ಮಾಡ್ತಾ ಇದೀವಿ. ನೋಡಿ, ಕುಟುಂಬವನ್ನ ಪರಿಕಲ್ಪನೆಯನ್ನ ತ್ಯಜಿಸಿ ಆದ್ಯತಾ ಕುಟುಂಬಗಳು ಮತ್ತು ಆದ್ಯೇತರ ಕುಟುಂಬಗಳು ಎಂಬ ಪರಿಕಲ್ಪನೆಯನ್ನ ಅಳವಡಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಮಾಹಿತಿ ಇದೆ. ನೋಡಿ, ಪ್ರಿಯಾರಿಟಿ ಹೌಸ್ ನಾವು ಇನ್ ಮುಂದೆ APL BPL ಅಂತ ಅನ್ನೋದ್ ಬೇಡ, ನಾವು ನಾನ್ ಪ್ರಿಯಾರಿಟಿ ಹೌಸ್ ಹೋಲ್ಡ್ಸ್ ಮತ್ತೆ ಪ್ರಿಯಾರಿಟಿ ಹೌಸ್ ಹೋಲ್ಡ್ಸ್ ಅಂತ ಕರೆಯೋಣ. PHH ಅಂತ ಕರೀತಾರೆ. BPL ಅನ್ನ PHH ಅಂತ ಕರೀತಾರೆ, ಪ್ರಿಯಾರಿಟಿ ಹೌಸ್ ಹೋಲ್ಡ್ಸ್ ಅಂತ ಕರೀತಾರೆ. ಆ APL ಅನ್ನ NPHH ಅಂತ ಕರೀತಾರೆ, ನಾನ್ ಪ್ರಿಯಾರಿಟಿ ಹೌಸ್ ಹೋಲ್ಡ್ಸ್ ಅಂತ ಕರೀತಾರೆ. ಇದು ಸ್ಪಷ್ಟವಾಗಿ ಗೊತ್ತಿರಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೀರಾವರಿ ವ್ಯವಸ್ಥೆಯ ನಿರ್ವಹಣೆ ಹಾಗೂ ಪಾಲನೆಗಾಗಿ ನೀರು ಬಳಕೆದಾರರ ಸಹಕಾರ ಸಂಘಗಳಿಗೆ ಸ್ಥಾಪನೆಯನ್ನ ಈ ರಾಜ್ಯದಲ್ಲಿ ಪ್ರಸ್ತಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಹಿಂಗ ಬಂದ ತಕ್ಷಣ ನಾವು ಬರೀ ಸಹಕಾರ ಸಂಘಕ್ಕೆ ಕಣ್ಣಾಡಿಸಿ ಬಿಟ್ರೆ ಮಾಡಿಸ್ಕೊಳ್ಕಂತೀರಿ ನೋಡ್ರಿ. ಯಾಕಂದ್ರೆ ಬಹುತೇಕ ವಿದ್ಯಾರ್ಥಿಗಳಿಗೆ ಗೊತ್ತು, ಏಷ್ಯಾದ ಮೊಟ್ಟ ಮೊದಲ ಸಹಕಾರ ಸಂಘ, ಭಾರತದ ಮೊಟ್ಟ ಮೊದಲ ಸಹಕಾರ ಸಂಘ, ಕರ್ನಾಟಕದ ಮೊಟ್ಟ ಮೊದಲ ಸಹಕಾರ ಸಂಘ ಎಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ ಗದಗಿನ ಕಣಗಿನಾಳ ಅಂತಕ್ಕಂಥ ತಮ್ಗೆಲ್ಲರಿಗೂ ಗೊತ್ತಿದೆ. ಪ್ರಪಂಚದಲ್ಲಿ ಅಂತ ಕೇಳಿದ್ರೆ ಇಂಗ್ಲೆಂಡ್ ಅಂತಕ್ಕಂಥ ದೇಶದಲ್ಲಿ ಸ್ಥಾಪನೆ ಆಗ್ತದ್ರಿ, ಇಂಗ್ಲೆಂಡ್. ಇದನ್ನ ಸಹಕಾರ ಸಂಘಗಳ ತವರು ದೇಶ ಅಂತ ಕರೀತಾರೆ. ಇದನ್ನ ಏನಂತ ಕರೀತಾರೆ? ಸಹಕಾರ ಸಂಘಗಳ ತವರು ದೇಶ ಅಂತ ಕರೀತಾರೆ. ಮಿತ್ರರೇ, 1844 ರಾಬರ್ಟ್ ಓವನ್ ಅಂತಕ್ಕಂಥವ್ನು ಇಲ್ಲಿ ಸ್ಥಾಪನೆ ಮಾಡಿರ್ತಾನೆ. ಇದು ನಮಗೆ ಗೊತ್ತಿರ್ತದ್ರಿ. ಪ್ರಶ್ನೆ ಏನ್ ಕೇಳಾನೆ? ನೀರಾವರಿ ವ್ಯವಸ್ಥೆಯ ನಿರ್ವಹಣೆ ಹಾಗೂ ಪಾಲನೆಗಾಗಿ ಅಂತ ಕೇಳಿದಾನೆ. ಸೊ ಯಾವ ರಾಜ್ಯ ಸಹಕಾರ ಸಂಘಗಳ ಬಗ್ಗೆ ಇವತ್ತು ಪ್ರಸ್ತಾಪಿಸಲಾಗಿದೆ ಅಂತ ಕೇಳಿದಾನೆ. ಅಲ್ಲಿಗೆ ನಿಮಗೆ ಪ್ರಪಂಚದ ಗೊತ್ತಿದೆ ಇಂಗ್ಲೆಂಡ್, ಏಷ್ಯಾ, ಭಾರತ, ಕರ್ನಾಟಕದ ಗೊತ್ತಿದೆ ಗಣಗಿನ ಕಣಗಿನಾಳ. ಆದ್ರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಾಗಿರ್ತದ ಅಂದ್ರೆ ಆಂಧ್ರ ಪ್ರದೇಶ ಆಗಿರ್ತದೆ. ನೆನಪಿಡ್ಬೇಕು ನೋಡ್ರಿ, ಆಂಧ್ರ ಪ್ರದೇಶ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ನೀರಾವರಿ ವ್ಯವಸ್ಥೆಯ ನಿರ್ವಹಣೆಗಾಗಿ ಅವರು ಮೊಟ್ಟ ಮೊದಲ ಸಹಕಾರ ಸಂಘಗಳನ್ನ ಆರಂಭಿಸಿದ ಕೀರ್ತಿ ಪ್ರಸ್ತಾಪಿಸಿದ್ದ ಯಾರಿಗೆ ಅಂದ್ರೆ ಆಂಧ್ರ ಪ್ರದೇಶದವರಿಗೆ ಸಲ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನಮ್ಮಲ್ಲಿ ಏನ್ ರಚನೆ ಆಯ್ತಲ್ಲ ಅದು ಸಾಲ ಸಂರಚನೆಗಾಗಿ, ಅದಾದ್ರಿ ಕೃಷಿಯ ಸಾಲ ಸಂರಚನೆಗಾಗಿ ರಚನೆ ಆಗಿತ್ತು. ಅದ್ರ ಬಗ್ಗೆ ಸಹಕಾರಗಳ ಬಗ್ಗೆ ಮತ್ತೆ ಮಾತಾಡ್ತಾ ಹೋಗೋಣ. 1904 ಕಾಯ್ದೆ ಅನ್ವಯ 1905 ಸ್ಥಾಪನೆ ಆಗ್ತದೆ ಅಂತಕ್ಕಂಥದ್ದು. 4 ಸ್ಥಾಪನೆ ಆದ್ರೂ ಕೂಡ ಕಾರ್ಯಾರಂಭ ಮಾಡಿದ 1905 ಆಗಿರ್ತದೆ. ಅದ್ರ ಬಗ್ಗೆ ಸಹಕಾರ ಅಂತ ಒಂದು ಪಾಠನ ತಗೊಂಡು ನಾನು ನಿಮ್ ಜೊತೆ ಮಾತಾಡ್ತೀನಿ, 1 ಗಂಟೆಗಳ ಕಾಲ ಮಾತಾಡ್ತಾ ಹೋಗ್ತೀನಿ. ನೋಡಿ, ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನ ವಹಿಸಿದವರು ಯಾರು ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನ. ನೋಡಿ, ಆಪ್ಷನ್ ಏನ್ ನೋಡಿದರೆ ಬೂದಿ ಬಸಪ್ಪ, ಕಲ್ಯಾಣ ಸ್ವಾಮಿ, ವೀರಪ್ಪ, ಶಿವಲಿಂಗಪ್ಪ ಅಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬೂದಿ ಬಸಪ್ಪ ಆಪ್ಷನ್ ನೋಡಿದ ತಕ್ಷಣನೇ ದಂಗೆ ಅಂತ ಬಂತು ಅಂತ ಹಾಕಿರೋ ಒಂದು ಮಾರ್ಕ್ಸ್ ಕಳ್ಕಂತೀರಿ. ನೋಡ್ರಿ, ಬೂದಿ ಬಸಪ್ಪ ನಗರ ದಂಗೆ ಇದು. ನಾವು ನಗರ ದಂಗೆ ಬಗ್ಗೆ ಮಾತಾಡ್ತಾ ಇಲ್ಲ. ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ಮುಂದಾಳತ್ವ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಕಲ್ಯಾಣ ಸ್ವಾಮಿ ಅಂತಕ್ಕಂಥವ್ರು. ಏನೇನಿದೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಕೊಡಗಿನ ಬಂಡಾಯವನ್ನ ಸ್ವಾಮಿ ಅಪರಂಪರನ ಬಂಧನದಿಂದ ಮುಕ್ತವಾಗಲಿಲ್ಲ, ಅವನ ಸ್ಥಾನದಲ್ಲಿ ಕಲ್ಯಾಣ ಸ್ವಾಮಿ ಎಂಬ ಮತ್ತೊಬ್ಬ ನಾಯಕ ಹುಟ್ಟಿಕೊಳ್ತಾನೆ ಅಂತಕ್ಕಂಥದ್ದು ಇಲ್ಲಿದೆ ನೋಡಿ, ಕಲ್ಯಾಣ ಸ್ವಾಮಿ ಅಂತಕ್ಕಂಥದ್ದು. ಹಾಗಾದ್ರೆ ಕಲ್ಯಾಣ ಸ್ವಾಮಿ ತಾನು ಆಲೇರಿ ವಂಶದವನು. ಇತರ ವಂಶಗಳನ್ನು ಕೂಡ ಕೇಳ್ತಾರೆ ಇನ್ನು ಮುಂದೆ ಪ್ರಶ್ನೆ ಪತ್ರಿಕೆಯಲ್ಲಿ. ಈಗ ಆಲ್ರೆಡಿ ಒಂದು PC ಪ್ರಶ್ನೆ ಪತ್ರಿಕೆಯಲ್ಲಿ ವಂಶಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಇವ್ರು ಯಾವ ವಂಶದಂದ್ರೆ ಆಲೇರಿ ವಂಶದವರು ಅಂತ ಹೇಳ್ಕೊಂಡು ಜನರಿಂದ ಬೆಂಬಲವನ್ನ ಪಡ್ಕೊಂಡು ಅವನು ಈ ದಂಗೆಯನ್ನ ಮುಂದುವರೆಸಿ ಕಲ್ಯಾಣ ಸ್ವಾಮಿ ಕೊಡಗಿನ ಸೇನೆಯಲ್ಲಿದ್ದ ಚಿಕ್ಕ ವೀರ ರಾಜ ಪ್ರೀತಿಗೆ ಪಾತ್ರನಾದನು ಅಂತಕ್ಕಂಥದ್ದು. ಅಂದ್ರೆ ಕೊಡಗಿನ ಅವತ್ತಿನ ಅರಸ ಯಾರಂತ ಕೇಳಿದ್ರೆ ಚಿಕ್ಕ ವೀರ ರಾಜ ಅಂತಕ್ಕಂಥವ್ರು ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ. ಅವರ ಪ್ರೀತಿಗೆ ಪಾತ್ರನಾಗಿ ಇವತ್ತು ಕಲ್ಯಾಣ ಸ್ವಾಮಿ ಅಂತಕ್ಕಂಥವ್ರು ಬ್ರಿಟಿಷರನ್ನ 1837 ಅವರನ್ನ ಬೈತೂರಿನಲ್ಲಿ ಬಂಧಿಸಲಾಗಿತ್ತು. ಅಂದ್ರೆ ಆ 1837 ಇವತ್ತು ಪ್ರಮುಖವಾಗಿ ಏನು ಈ ಒಂದು ಕೊಡಗಿನ ದಂಗೆ ನಡೀತದಲ್ಲ, ಆ ಕೊಡಗಿನ ದಂಗೆಯಲ್ಲಿ 1837 ಇವರನ್ನ ಬಂಧಿಸಲಾಗ್ತದೆ, ಕಲ್ಯಾಣ ಸ್ವಾಮಿಯನ್ನ ಕಲ್ಯಾಣ ಸ್ವಾಮಿಯನ್ನ ಮೈಸೂರಿನ ಸೆರೆಮನೆಗೆ ತಳ್ಳಲಾಯಿತು. ನಂತರ ಮಂಗಳೂರಿನಲ್ಲಿ
ನೇಣು ಹಾಕಲಾಗಿತ್ತು ಅಂತಕ್ಕಂಥದ್ದು. ಈ ಬ್ರಿಟಿಷರು ಬರೀ ನಮ್ಮ ಭಾರತೀಯರು ಕರ್ನಾಟಕದವ್ರನ್ನ ಇದೇ ರೀತಿ ಬಳಸ್ಕೊಂಡ್ರು ಅಂತಕ್ಕಂಥದ್ದು ವಿಷಾದಕರ ಸಂಗತಿ ಅಂತಕ್ಕಂಥದ್ದು. ಆದ್ರೆ ಇತಿಹಾಸ ಮುಗಿದೋಗಿದೆ. ಆದ್ರೆ ಇವತ್ತು ಇತಿಹಾಸ ಸೃಷ್ಟಿ ಆಗ್ತದೆ. ಇಂಗ್ಲೆಂಡ್ ಅನ್ನ ನಮ್ಮ ದೇಶದ ಪ್ರಜೆಗಳು ಆಳ್ತಾ ಇರೋದು ನಮ್ಮ ಹೆಮ್ಮೆಯ ವಿಚಾರ. ನೆಕ್ಸ್ಟ್ ಕ್ವಶನ್ ಹೇಗಿದೆ, ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆ ಸ್ಥಾಪಿತವಾದ ಸ್ಥಳ ಅಂತ ಕೇಳಿದ್ದಾರೆ. ನೋಡ್ರಿ, 1820ರಲ್ಲಿ ಒಂದು ಬ್ರಹ್ಮ ಸಮಾಜ ಅಂತಕ್ಕಂಥದ್ದು ಸ್ಥಾಪನೆ ಆಗ್ತದೆ. ರಾಜಾರಾಮ್ ಮೋಹನ್ ರಾಯರ್ ಅಂತಕ್ಕಂಥವ್ರು. ನೋಡ್ರಿ, 1815ರಲ್ಲಿ ಆತ್ಮೀಯ ಸಭಾ ಅಂತಕ್ಕಂಥದ್ದು ಇರ್ತದೆ. ಆತ್ಮೀಯ ಸಭಾ ಮುಂದುವರೆದು 1828ರಲ್ಲಿ ನಾವು ಕ್ಯಾಲಿಕಟ್ ಅಂತಕ್ಕಂಥ ಸ್ಥಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮ ಸಮಾಜ ಸ್ಥಾಪನೆ ಆಗ್ತದೆ. ರಾಜಾರಾಮ್ ಮೋಹನ್ ರಾಯ್ ಅಂತಕ್ಕಂಥವ್ರು ಕಂಡು ಬರ್ತಾರೆ. ಈ ರಾಜಾರಾಮ್ ಮೋಹನ್ ರಾಯ್ ಇದಾರಲ್ಲ, ಇವರನ್ನ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕೂಡ ಕರಿತೀವಿ. ಈ ಪುನರುಜ್ಜೀವನದ ಪಿತಾಮಹ ಕೇವಲ ಕರ್ನಾಟಕದಲ್ಲ, ಇಡೀ ಭಾರತದ ಉದ್ದಗಲಕ್ಕೆ ಈ ಹಿಂದೂ ಧರ್ಮದ ರಕ್ಷಣೆಗಾಗಿ ನಿಂತಿರ್ತಕ್ಕಂತಹ ಬ್ರಹ್ಮ ಸಮಾಜ ಇದೆಯಲ್ಲ, ಇದು ಕರ್ನಾಟಕದಲ್ಲೂ ಕೂಡ ಒಂದು ಶಾಖೆಯನ್ನ ತೆಗಿಲಿಕ್ಕೆ ಮುಂದಾಗ್ತದೆ ಅಂತಕ್ಕಂಥದ್ದು. ಸೊ ಹಾಗಾದ್ರೆ ಕರ್ನಾಟಕದಲ್ಲಿ ತಮ್ಮ ಮೊದಲ ಶಾಖೆಯನ್ನ ಎಲ್ಲಿ ತೆಗೆಯಲಾಗಿತ್ತು ಅಂತ ಕೇಳಿದ್ರೆ ಅದು ಬೆಂಗಳೂರು ಅಂತ ಹೇಳ್ಬೇಕ್ರಿ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಶಾಖೆ ತೆಗೆಯಲಾಗಿತ್ತು ಅಂತ ಕೇಳಿದ್ರೆ ಬೆಂಗಳೂರು ಅಂತಕ್ಕಂಥದ್ದು ಹೇಳ್ಬೇಕು. ಒಂದಿಷ್ಟು ಉಲ್ಲೇಖಗಳ ಪ್ರಕಾರ 1861 ಅಂತ ಒಂದ್ ಕಡೆ ಇದೆ, 1866ರಲ್ಲಿ ಅಂತಕ್ಕಂಥದ್ದು ಉಲ್ಲೇಖ ಇದೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ. ಸೊ ಹಾಗಾದ್ರೆ ಒಂದಿಷ್ಟು ಪೂರಕ ಜ್ಞಾನಗಳನ್ನ ನೋಡ್ತಾ ಹೋಗೋಣ. ರಾಜಾರಾಮ್ ಮೋಹನ್ ರಾಯ್ ರವರು 1828ರಲ್ಲಿ ಬ್ರಹ್ಮ ಸಮಾಜವನ್ನ ಸ್ಥಾಪಿಸ್ತಾರೆ. ಇವರನ್ನ ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಕೂಡ ಕರಿತೀವಿ. ಸೊ ಇವರು ಆತ್ಮೀಯ ಸಭಾವನ್ನ ಕೇಳ್ತಾರೆ. ಆತ್ಮೀಯ ಸಭಾ ಯಾವಾಗ ರಚನೆ ಆಯ್ತು ಅಂದ್ರೆ 1815 ಅಂತ ಹೇಳ್ಬೇಕ್ರಿ. ಆತ್ಮೀಯ ಸಭಾವನ್ನ ಸ್ಥಾಪಿಸ್ತಾರೆ. ಸಾಮಾಜಿಕ ಸುಧಾರಣೆಯಲ್ಲಿ ತೊಡಗಿದ್ರು. ಬ್ರಹ್ಮ ಸಮಾಜದ ಮೊದಲ ಶಾಖೆ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಿದೆ ಅಂತಕ್ಕಂಥದ್ದು. ಈ ತರ ಒಂದಿಷ್ಟು ಅಧಿಕೃತ ಮಾಹಿತಿಗಳನ್ನ ಹಿಡ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಒಟ್ಟಾರೆ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಸೊ ಇವುಗಳ ವಿಶ್ಲೇಷಣೆಯನ್ನ ನೀವು ಕೂಡ ಮತ್ತಷ್ಟು ಮಾಡ್ತಾ ಹೋಗಿ ಒಂದು ಕ್ವಶನ್ಸ್ ಪೇಪರ್ಗಳಿಗೆ ಪೂರಕವಾದ ಎಲ್ಲ ಜ್ಞಾನಗಳನ್ನ ಪಡ್ಕೊಳ್ಳಿ ಅನ್ನೋದ್ರ ಮುಖಾಂತರ ಸೊ ಈ ಒಂದು ತರಗತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀವಿ. ಸೊ ಮತ್ತೆ ನಾಳೆಯ ತರಗತಿಯಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳೊಂದಿಗೆ ನಿಮ್ ಜೊತೆ ಬರ್ತೇವೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ಶುಭ ದಿನ.